ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಘಗಳ ಸಹಯೋಗದಲ್ಲಿ ರಾಮನಗರದಲ್ಲಿಂದು ಪ್ರಥಮ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಂಎಚ್ ಅಣ್ಣಯ್ಯ ಅವರ ನೇತೃತ್ವದಲ್ಲಿ ಲೋಕ ಅದಾಲತ್ ನಡೆಯಿತು. ಈ ವೇಳೆ ಹಿರಿಯ ನ್ಯಾಯಾಧೀಶರಾದ ಪುಟ್ಟರಾಜು, ನ್ಯಾಯಮೂರ್ತಿ ಲೋಕೇಶ್, ನ್ಯಾಯಮೂರ್ತಿ ನಿವೇದಿತಾ, ನ್ಯಾಯಮೂರ್ತಿ ಅವಿನಾಶ್ ಚಿಂದು, ನ್ಯಾಯಮೂರ್ತಿ ಪಂಚಾಕ್ಷರಿ ಅವರ ಸಮಕ್ಷಮದಲ್ಲಿ ಲೋಕ ಅದಾಲತ್ ಯಶಸ್ವಿಯಾಗಿ ನಡೆಯಿತು. ಭೂಮಿಗೆ ಸಂಬಂಧಿಸಿದ ಪ್ರಕರಣಗಳು, ಕೌಟುಂಬಿಕ ಕಲಹಗಳು, ಅಪಘಾತಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಬ್ಯಾಂಕ್ ಸಾಲ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಗೊಳಿಸಲಾಯಿತು. ಸುಮಾರು 90 ವರ್ಷ ವಯಸ್ಸಾಗಿದ್ದ ನಿಂಗಪ್ಪ ಅವರಿಗೆ ಸಂಬಂಧಿಸಿದ 8 ವರ್ಷದ ಭೂಮಿ ಪ್ರಕರಣ, ಅಪಘಾತದಲ್ಲಿ ಗಾಯಗೊಂಡ ದಿವ್ಯಾಂಗರ ಪ್ರಕರಣ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು. ದೂರದರ್ಶನದೊಂದಿಗೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಅಣ್ಣಯ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸುಮಾರು 58,827 ಪ್ರಕರಣಗಳು ದಾಖಲಾಗಿದ್ದು, ಅವುಗಳಲ್ಲಿ 8,182 ಪ್ರಕರಣಗಳನ್ನು ಲೋಕ ಅದಾಲತ್ ಪ್ರಕರಣಗಳಾಗಿ ಪರಿಗಣಿಸಲಾಗಿದೆ. ಅವುಗಳಲ್ಲಿ 1,052 ಪ್ರಕರಣಗಳು ಇತ್ಯರ್ಥವಾಗಿದ್ದು, ಮತ್ತಷ್ಟು ಪ್ರಕರಣಗಳು ಇತ್ಯರ್ಥವಾಗಲಿವೆ ಎಂದರು. 6 ವರ್ಷ ವಯಸ್ಸುಳ್ಳ ಹಿರಿಯ ನಾಗರಿಕರು ಒಂದು ಎಫ್ಡಿ ಪ್ರಕರಣ ಇತ್ತು. ಆ ಮಹಿಳೆಯನ್ನು ಸಹಿತ ಕೋರ್ಟಿಗೆ ಕರೆದುಕೊಂಡು ಬಂದು ತಿಳಿಸಿ ಹೇಳಿ ಆ ಒಂದು ಪ್ರಕರಣ ಇತ್ಯರ್ಥ ಆಗಿದ್ದು ವಿಶೇಷವಾದಂತ ಸಂಗತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಎಚ್ಎಲ್ ಶಿವಕುಮಾರ್, ಸಹೋದರಿ ಹೂಡಿದ್ದ ದಾವೆಯಿಂದ ಭೂಮಿ ವಿಚಾರ ಸಂಬಂಧ ಕಳೆದ ಹಲವು ವರ್ಷಗಳಿಂದ ಇಡೀ ಕುಟುಂಬದ ಸದಸ್ಯರು ನ್ಯಾಯಾಲಯಕ್ಕೆ ಅಲಿಯುವಂತಾಗುತ್ತಿತ್ತು. ಲೋಕ ಅದಾಲತ್ನಿಂದ ಇಂದು ಆ ಪ್ರಕರಣ ಇತ್ಯರ್ಥಗೊಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಇನ್ನು ಮುಂದೆ ಅದರಂತೆ ಅವ್ರು ಹೇಳದಂತೆ ನಾವು ನಡೆದುಕೊಂಡು ಹೋಗ್ತೀವಿ. ಇನ್ನು ಮುಂದೆ ಈಗ ಅವರವರ ಜೀವನ ಎಚ್ಎಲ್ ನಾಗೇಶ್, ಕಳೆದ 7 ವರ್ಷಗಳಿಂದ ನಡೆಯುತ್ತಿದ್ದ ದಾವೆ ಲೋಕ ಅದಾಲತ್ನಲ್ಲಿ ಮುಕ್ತಾಯಗೊಂಡಿದ್ದು ಸಾಕಷ್ಟು ಅನುಕೂಲವಾಗಿದೆ. ನ್ಯಾಯಾಲಯದ ಆದೇಶ ಎಲ್ಲರೂ ಪಾಲಿಸುತ್ತೇವೆ ಎಂದರು. ಊರಿನ ಮನೆ ದೊಡ್ಡ ಮಗ ಮಾಡಿಕೊಳ್ಳಿ ಅಂತ ಇವತ್ತು ಅವರು ಹೇಳ್ತಾ ಇದ್ದಾರೆ. ಅದರಂತೆ ನಾವು ಅವ್ರೇನು ಹೇಳಿದಾರ ಅದರಂತೆ ನಾವು ನಡೀತಾ ಇದ್ದೀವಿ.